ಓಕೆ, ಸೊ ನಾವಿಲ್ಲಿ ನಿಮ್ಗೆ ಕೆಲವಷ್ಟು ಕ್ವಶನ್ಸ್ ಕೇಳ್ತೇವೆ, ಅದಕ್ಕೆ ನೀವು ಆನ್ಸರ್ ಹೇಳಬೇಕು. ಓಕೆ ಸರ್, ನಿಮ್ಮ ಹೆಸರು? ಜೆರಾಲ್ಡಿನ್ ಡಿಸೋಜಾ. NG ರೈ. ವಿನಯ. ವಿನಯ. ಉಮೇಶ್. ಮೊದಲನೇ ಕ್ವಶನ್ ಏನಂತ ಹೇಳಿದ್ರೆ, ಈಶ್ವರ ದೇವರದು ಕುತ್ತಿಗೆಯಲ್ಲಿ ಇರುವಂತಹ ಹಾವಿದು ಹೆಸರೇನು? ನಾಗಮಂಗಳ. ಈಶ್ವರ ದೇವರದು ಕತ್ತಲ್ಲಿ ಒಂದು ಹಾವಿರ್ತದೆ, ಹೌದು. ಆ ಹಾವಿದು ಹೆಸರೆಂತ? ಅಂದ್ರೆ ಈಗ ದೇವರಿಗೆ ಉಂಟಲ್ಲ, ವಿಷಯ ಸರ್ಪ ಯಾವ್ದು ಆಗುದಿಲ್ಲ. ಯಾವ್ದು ವಿಷಯ ದೇವರಲ್ಲ ಅಷ್ಟೇ. ಓಕೆ ಸರ್. ಓಕೆ, ನಾವು ನಿಮ್ಗೆ ಕೆಲವು ಪ್ರಶ್ನೆ ಕೇಳ್ತೇವೆ, ಅದಕ್ಕೆ ನೀವು ಆನ್ಸರ್ ಹೇಳಬೇಕು. ಈಶ್ವರ ದೇವರದು ಕತ್ತಲ್ಲಿ ಒಂದು ಹಾವಿದೆ ಅಲ್ವಾ, ಆ ಹಾವಿದು ಹೆಸರೇನು? ಆದಿಶೇಷ. ಈಶ್ವರ ದೇವರದು ಕುತ್ತಿಗೆಯಲ್ಲಿ ಒಂದು ಹಾವಿದೆ, ಆ ಹಾವಿದು ಹೆಸರೇನು? ಅದು ಸರ್ಪ ಲಾಭ ಕೈಕೊಂಡು ಬುಧ ಉಂಡು ಹೆಸರು, ಆ ಹಾವಿದು ಹೆಸರು. ಅಲ್ಲ ನಾಗರಾವ್ ಇರ್ತದೆ, ಮತ್ತೆಂತ ಹೇಳುದು. ಓಕೆ, ಫಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಈಶ್ವರ ದೇವರದು ಕುತ್ತಿಗೆಯಲ್ಲಿ ಒಂದು ಹಾವಿದೆ, ಆ ಹಾವಿದು ಹೆಸರೇನು? ನಾಗರಾವ್. ಓಕೆ, ಪರವಾಗಿಲ್ಲ. ನಾವು ನಿಮಗೆ ಲಾಸ್ಟ್ಗೆ ಆನ್ಸರ್ ಎಂತಂತ ಹೇಳ್ತೇವೆ. ಸೆಕೆಂಡ್ ಕ್ವಶನ್, ರಾಮದೇವರು ಹನುಮಾನ್ ದೇವರಿಗೆ ಒಂದು ವಸ್ತು ಕೊಟ್ಟು ಕಳಿಸ್ತಾರೆ ಸೀತಾ ಮಾತೆಗೆ ಕೊಡ್ಲಿಕ್ಕೆ ಅಂತ, ಸೀತಾದೇವಿಗೆ ಕೊಡ್ಲಿಕ್ಕೆ, ಅದು ಯಾವುದು? ಸೀತಾದೇವಿಗೆ ಕೊಡ್ಲಿಕ್ಕೆ ಗೊತ್ತಿಲ್ಲ. ರಾಮದೇವರು ಹನುಮಾನ್ ದೇವರ ಹತ್ರ ಎಂತದೋ ಒಂದು ವಸ್ತು ಕೊಟ್ಟು ಕಳಿಸ್ತಾರೆ ಸೀತಾದೇವಿಗೆ ಕೊಡ್ಲಿಕ್ಕೆ ಅಂತ, ಅದು ಯಾವುದು? ಅದು ರಾಮೇಶ್ವರ. ಅಲ್ಲ, ವಸ್ತು ಅಂದ್ರೆ ಅವರೊಂದು ವಸ್ತು ಕೊಟ್ಟು ಕಳಿಸ್ತಾರೆ. ಇದು ನಮ್ಮ ಎಲ್ಲಿ ಕನ್ಯಾಕುಮಾರಿಗೆ ಹೋಗಿ ಸಿಗ್ತದಲ್ಲ ಒಂದು ವಸ್ತು, ಅದು ರಾಮೇಶ್ವರ. ಪಾದ ಎಲ್ಲ ಉಂಟು, ಇದು ನಾನು ನೋಡಿದ, ಅದು ರಾಮನ ಪಾದ ರಾಮೇಶ್ವರಿಗೆ ಹೋಗುವ. ಓಕೆ ಓಕೆ, ಸರಿ. ತಪ್ಪಾಯ್ತಲ್ಲ? ಅಲ್ಲ, ತಪ್ಪು, ಪರವಾಗಿಲ್ಲ. ರಾಮದೇವರಿದ್ದಾರಲ್ವಾ, ಅವರು ಹನುಮಾನ್ ದೇವರಿಗೆ ಒಂದು ವಸ್ತು ಕೊಡ್ತಾರೆ, ಯಾವ್ದಂತ ಹೇಳಿದ್ರೆ ಸೀತಾದೇವಿಗೆ ಹೋಗಿ ಕೊಟ್ಟು ಬಾ ಅಂತ. ಅವರು ಯಾವ ವಸ್ತು ಕೊಡ್ತಾರೆ? ನೆನಪಿಲ್ಲ. ಎಂತ ಹೂ ಕೊಡ್ತಾರ, ಉಂಗುರ ಕೊಡ್ತಾರ ಅಂತ. ಓಕೆ, ಕರೆಕ್ಟ್, ಉಂಗುರ. ರಾಮದೇವರು ಹನುಮಾನ್ ದೇವರಿಗೆ ಒಂದು ವಸ್ತು ಕೊಡ್ತಾರೆ ಸೀತಾದೇವಿಗೆ ಹೋಗಿ ಕೊಡು ಅಂತ, ಆ ವಸ್ತುದು ಹೆಸರು? ಅವರೆಂತ ಕೊಡ್ತಾರೆ? ಉಂಗುರ. ಕರೆಕ್ಟ್, ಸರಿ. ರಾಮದೇವರು ಹನುಮಾನ್ ದೇವರಿಗೆ ಒಂದು ವಸ್ತು ಕೊಟ್ಟು ಕಳಿಸ್ತಾರೆ ಸೀತಾದೇವಿಗೆ ಕೊಡ್ಲಿಕ್ಕೆ ಅಂತ, ಅದು ವಸ್ತು ಯಾವುದು? ಅದು ಉಂಗುರ. ಯಾವುದು? ಉಂಗುರ. ಉಂಗುರ. ಓಕೆ, ಕರೆಕ್ಟ್, ಸರಿ. ಸರಿ, ಉಂಗುರ. ಉಂಗುರ, ಓಕೆ ಓಕೆ, ಸರಿ. ರಾಮದೇವರು ಹನುಮಾನ್ ದೇವರಿಗೆ ಒಂದು ವಸ್ತು ಕೊಟ್ಟು ಕಳಿಸ್ತಾರೆ ಸೀತಾ ಮಾತೆಗೆ ಕೊಡ್ಲಿಕ್ಕೆ ಅಂತ, ಸೀತಾದೇವಿಗೆ ಕೊಡ್ಲಿಕ್ಕೆ, ಅದು ಯಾವುದು? ಸೀತಾದೇವಿಗೆ ಕೊಡ್ಲಿಕ್ಕೆ ಗೊತ್ತಿಲ್ಲ. ಓಕೆ, ಹನುಮಾನ್ ದೇವರು ಒಂದು ಪರ್ವತ ಎತ್ತಿ ತರ್ತಾರೆ, ಆ ಪರ್ವತದ ಹೆಸರು? ಹಿಮಾಲಯ ಪರ್ವತವಾ? ಹಿಮಾಲಯ ಪರ್ವತವಾ? ಹಿಮಾಲಯ ಪರ್ವತವಾ? ಅಲ್ಲ ಅಲ್ಲ, ಅಂಜನಾದ್ರಿ. ಅಲ್ಲ ಅಂಜನಾದ್ರಿ ಬೆಟ್ಟ. ಅಲ್ಲ. ಓಕೆ, ಪರವಾಗಿಲ್ಲ. ಹನುಮಾನ್ ದೇವರೊಂದು ಪರ್ವತ ಎತ್ತಿ ತರ್ತಾರೆ, ಆ ಪರ್ವತದ ಹೆಸರು? ಅದು ಮರ್ತೋಯ್ತಾ? ಓಕೆ, ಹನುಮಾನ್ ದೇವರು ಒಂದು ಪರ್ವತವನ್ನು ಎತ್ತಿ ತರ್ತಾರೆ, ಆ ಪರ್ವತದ ಹೆಸರೆಂತ? ಸಂಜೀವಿನಿ. ವಾವ್, ಕರೆಕ್ಟ್ ಕರೆಕ್ಟ್. ಓಕೆ, ಹನುಮಾನ್ ದೇವರು ಒಂದು ಪರ್ವತ ಎತ್ತಿ ತರ್ತಾರಲ್ವಾ, ಆ ಪರ್ವತದ ಹೆಸರು? ಗೊತ್ತಿಲ್ಲದಿದ್ರೆ ಪರವಾಗಿಲ್ಲ. ಗೊತ್ತಿದ್ಯಾ? ಮರ್ತೋಯ್ತಾ? ಗೊತ್ತಿಲ್ಲ. ಹನುಮಾನ್ ದೇವರೊಂದು ಪರ್ವತ ಎತ್ತಿ ತರ್ತಾರಲ್ವಾ, ಆ ಪರ್ವತದ ಹೆಸರು? ಬೆಟ್ಟ ಅಲ್ಲ, ಸಂಜೀವಿನಿ ಬೆಟ್ಟ. ಕರೆಕ್ಟ್, ಅಲ್ಲಿ ಆನ್ಸರ್ ಮಾಡಿದ್ರು. ಯಾವುದು? ಸಂಜೀವಿನಿ. ಕರೆಕ್ಟ್. ಮತ್ತೆ ರಾಮ ಮತ್ತೆ ರಾವಣ ಇಬ್ಬರದು ನಡುವೆ ಯುದ್ಧ ನಡೀತದೆ ಅಲ್ವಾ, ಅದು ಎಷ್ಟು ದಿನಗಳ ಕಾಲ ನಡೀತದೆ? ಅದು ಗೊತ್ತಿಲ್ಲ. ಗೊತ್ತಿಲ್ಲ. ನೆಕ್ಸ್ಟ್ ಕ್ವಶನ್, ಈ ರಾಮದೇವರು ಮತ್ತೆ ರಾವಣಗಳ ನಡುವೆ ಎಷ್ಟು ದಿನ ಯುದ್ಧ ನಡೀತದೆ? ಅದು ಶ್ರೀಲಂಕಾದಲ್ಲಿ ಆದದ್ದು. ಅಲ್ಲಿ ಹನುಮಂತ ಇದು ಉಂಟಲ್ಲ, ಅದನ್ನ ತಿಂಗಳ ಇರ್ಬೋದು. ಅಂದ್ರೆ ಹನುಮಾನ ಉಂಟಲ್ಲ, ಅದೆಲ್ಲ ಬೆಂಕಿ ಹಚ್ಚಿಕೊಂಡು ಇಡೀ ಸುಟ್ಟು ಮಾಡಿದ್ರು, ಒಂದು 15 ದಿವಸ ಇರ್ಬೋದು. ಇದು ಹನುಮಾನ್ ದೇವರದು ಬಾಲಕ್ಕೆ ಬೆಂಕಿ ಹಚ್ಬೇಕಂತ ಹೇಳಿದ್ಯಾರು?
ಅದು ಅಂದ್ರೆ ಅದು ಅವನು ಇವನಿಗೆ ರಾವಣ ನೋಡಿದ ಆಗುದಿಲ್ಲಲ್ಲ, ಅದಕ್ಕೆ ಅವ ಲಂಕೆಯನ್ನು ಸುಡಬೇಕೆಂದು ಅವರ ಬೆಂಕಿ ಹಚ್ಕೊಂಡು ಹೋದ. ಅಂದ್ರೆ ದೇವರಲ್ಲ, ದೇವರಿಗೆ ಎಂತ ಇದು ಉಂಟು ಶಕ್ತಿ, ಅದನ್ನು ಇದು ರಾವಣನ ಇದು ಉಂಟಲ್ಲ ಕೋಟೆ ಸೀತೆಯನ್ನು ಅಪಹರಣ ಮಾಡ್ತಾನಲ್ಲವಾ, ಅದಕ್ಕೋಸ್ಕರ ಅದು ದೇವರಿಗೆ ಶಕ್ತಿ ಉಂಟಲ್ಲ, ಆ ರೀತಿ ಬೆಂಕಿ ಹಚ್ಚಿಕೊಂಡು ಹೋದ. ನೆಕ್ಸ್ಟ್ ಕ್ವಶನ್ ಎಂತಂತ ಹೇಳಿದ್ರೆ, ರಾಮ ಮತ್ತೆ ರಾವಣರ ನಡುವೆ ಯುದ್ಧ ನಡೀತದೆ ಅಲ್ವಾ, ಅದು ಎಷ್ಟು ದಿನ ನಡೀತದೆ ಅಂತ? ನೋಡಿ, ಮಹಾಭಾರತ 18 ದಿನ, ಇದು ರಾಮಾಯಣ ಯುದ್ಧ 1 ವರ್ಷ. ಓಕೆ ಓಕೆ, ಪರವಾಗಿಲ್ಲ. ಮತ್ತೆ ರಾವಣರ ನಡುವೆ ಯುದ್ಧ ಆಗ್ತದೆ, ಅದು ಎಷ್ಟು ದಿನಗಳ ಕಾಲ ಆಯ್ತು? 21. ಯುದ್ಧ ನಡೀತದೆ, ಆ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು? ಅದು 9 ದಿವಸ ಏನೋ 9 ದಿವಸ. ಬೇರೆ ಯಾರಿಗಾದ್ರೂ ಗೊತ್ತಿದೆ ಅಲ್ಲಿ? ಹೇಳ್ತಿದ್ದೀನಿ ನಾವು ವರ್ಮದೇನಿಗೆ ನಮ್ಮ ಮಹಾಭಾರತ ಸರಿ. ಓಕೆ, ನೆಕ್ಸ್ಟ್ ರಾಮಾಯಣದಲ್ಲಿ ಸರಿಯಾಗಿ ಐಡಿಯಾ ಗೊತ್ತಿಲ್ಲ. ಹನುಮಾನ್ ದೇವರದು ಅಮ್ಮಂದು ಹೆಸರು ಗೊತ್ತಿದೆಯಾ ನಿಮ್ಗೆ? ಅಂಜನಮ್ಮ. ಅಂಜನಿ. ಓಕೆ ಸರಿ, ಥ್ಯಾಂಕ್ ಯು. ಹನುಮಾನ್ ದೇವರದು ತಾಯಿದು ಹೆಸರು? ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಸೊ ಮಹಾಭಾರತ ಅಂತ ಹೇಳಿದ್ರಿ ಅಲ್ವಾ, ನಿಮ್ಗೆ ಪಂಚ ಪಾಂಡವರು ಯಾರಂತ ಗೊತ್ತಿದ್ಯಾ? ಮತ್ತೆ ಪಂಚಪಾಂಡವರು, ಒಂದು ಭೀಮ, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ನೋಡಿದ್ರಲ್ಲ ವಿಡಿಯೋ, ಹೇಗಿತ್ತು ವಿಡಿಯೋ? ಕೆಲವರಿಗೆ ಆನ್ಸರ್ ಗೊತ್ತಿದೆ, ಕೆಲವರಿಗೆ ಆನ್ಸರ್ ಗೊತ್ತಿಲ್ಲ, ಆದ್ರೂ ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಮಾಡ್ತಾರೆ. ಈ ರಾಮಾಯಣ ಮಹಾಭಾರತದ ರಿಲೇಟೆಡ್ ಕ್ವಶನ್ಸ್ ಅಂತ ಹೇಳುವಾಗ ಇದೆಲ್ಲ ನಮಗೆ ಜನರಲ್ ನಾಲೆಜ್ ಗೊತ್ತಿರಬೇಕಾಗಿದ್ದು, ಅದರೊಟ್ಟಿಗೆ ಅದನ್ನು ಬಿಟ್ಟು ಕೆಲವೊಂದು ದೇವರದ ಬಗ್ಗೆ ಕೂಡ ಕ್ವಶನ್ಸ್ ನಾನು ಕೇಳ್ತಿದ್ದೇನೆ. ಸೊ ಎಲ್ಲರೂ ಹೇಗೆ ಆನ್ಸರ್ ಮಾಡ್ತಿದ್ದಾರೆ ಅಂತ ನೀವು ನೋಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಯಾರಿಗೂ ಬೇಸರವನ್ನು ಮಾಡುವ ಉದ್ದೇಶವನ್ನು ಹೊಂದಿರುವುದಿಲ್ಲ.